ವೈವಿಧ್ಯತೆಗೆ ಸಾಕ್ಷಿಯಾದ ನರೇಗಾ ಕಾಮಗಾರಿ ಸ್ಥಳಗಳು. ಉದ್ಯೋಗ ಖಾತ್ರಿ ಸ್ಥಳದಲ್ಲಿ ಕಬಡ್ಡಿ, ಖೋ-ಖೋ, ಸೋಬಾನೆ ಪದಗಳು. ಚಂದ್ರಶೇಖರ್ ಬಿ ಕಂದಪುರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೋಣಿವರ ಸಹಯೋಗದಲ್ಲಿ ರೋಡ್ ನರೇಗಾ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿದ್ರೆ ಸಾಕು, ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರು ಸಲುಕೆ ಗುದ್ದಲಿ ಹಿಡಿದುಕೊಂಡು ಕೆಲಸ ಮಾಡೋದನ್ನ ಕಾಣ್ತೇವೆ. ಆದ್ರೆ ಅದೇ ನರೇಗಾ ಸ್ಥಳವು ಈಗ ಮನೋರಂಜನೆಯ ತಾಣವಾಗಿ ಮಾರ್ಪಟ್ಟಿದೆ ಅಂದ್ರೆ ನಂಬ್ತೀರಾ? ಖಂಡಿತವಾಗಿಯೂ ನಂಬಲೇಬೇಕು. ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಮೂಹಿಕ ಕಾಮಗಾರಿ ಆರಂಭವಾಗಿದೆ. ಈ ಸ್ಥಳದಲ್ಲಿ ಬರೀ ಸಾಂಪ್ರದಾಯಿಕ ಆಟಗಳದ್ದೇ ಮೆರುಗು. ಕಬಡ್ಡಿ, ಖೋ-ಖೋ, ಸೋಬಾನೆ ಪದ, ಕಣ್ಣ ಮುಚ್ಚಾಲೆ ಸೇರಿದಂತೆ ಹಲವು ಆಟಗಳನ್ನ ಆಡಿ ಕೂಲಿ ಕಾರ್ಮಿಕರು ಖುಷಿ ಪಡ್ತಾ ಇದ್ದಾರೆ. ಇದು ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಗೆ ಅಷ್ಟೇ ಸೀಮಿತವಾಗಿದೆ ಅಂದ್ರೆ ತಪ್ಪಾಗಬಹುದು. ತಾಲೂಕಿನ ಸವಡಿ, ಜಕ್ಲಿ, ಕುರುಡ್ಗಿ ಹೀಗೆ ಹಲವಾರು ಗ್ರಾಮಗಳಲ್ಲಿ ಹಲವಾರು ವರ್ಷಗಳಿಂದ ಆಟವಾಡುವ ಮೂಲಕ ಕೆಲಸ ಮಾಡುವುದು ಸಾಮಾನ್ಯವಾಗಿದೆ. ಕಾಮಗಾರಿ ವೇಳೆ ಕೆಲಸ ಮಾಡುತ್ತಾರೆ. ಬಿಡುವಿನ ಸಮಯದಲ್ಲಿ ಪುರುಷರು ಕಾರ್ಮಿಕರು ಅತ್ಯಂತ ಉತ್ಸಾಹದಿಂದ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಂಡು ಕಬಡ್ಡಿ, ಖೋ-ಖೋ ಆಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಇನ್ನು ಮಹಿಳೆಯರು ಸಹ ಖೋ-ಖೋ ಆಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಸೋಬಾನೆ ಪದಗಳನ್ನ ಸಾಮೂಹಿಕವಾಗಿ ಹಾಡುತ್ತಾ ಜನಪದ ಸಂಸ್ಕೃತಿಯನ್ನ ಮೆರಿತಾ ಇದ್ದಾರೆ. ಇಂತಹ ಆಟಗಳು ಮತ್ತು ಜನಪದ ಗೀತೆಗಳ ಗಾಯನ, ಚಲನಚಿತ್ರ ಗೀತೆಗಳನ್ನ ಹಾಡುವ ಮೂಲಕ ಕಾರ್ಮಿಕರು ಕೆಲಸದ ದಣಿವಾರಿಸಿಕೊಳ್ಳಲು ಸಹಾಯವಾಗುತ್ತಿದೆ. ಈ ವರ್ಷ ಎನ್ಎಂಎಂಎಸ್ ತಂತ್ರಾಂಶದಲ್ಲಿ ಮೂಲಕ ತಲೆ ಕೌಂಟ್ ಮಾಡುವ ಮೂಲಕ ಹಾಜರಿ ಹಾಕಲಾಗುತ್ತಿದೆ. ಹಾಗಾಗಿ ಕನಿಷ್ಠ ಪಕ್ಷ 4 ಗಂಟೆ ಆದರೂ ಸಮಯ ಕಳೆಯಬೇಕು. ಸಹ ಅಳತೆಗೆ ತಕ್ಕ ಕೂಲಿ ಮಾಡಿದ್ರೆ ಕೆಲಸಕ್ಕೆ ತಕ್ಕ ಹಣ ಜಮಾ ಅವರ ಖಾತೆಗೆ ಆಗುತ್ತೆ. ಹಾಗಾಗಿ ಬೇಗ ಕೆಲಸ ಮಾಡಿ ಆಟವಾಡಲು ಕೂಲಿ ಕಾರ್ಮಿಕರು ರೆಡಿ ಆಗ್ತಾ ಇದ್ದಾರೆ. ಅಬ್ಬಿಗೇರಿ ಗ್ರಾಮ ಪಂಚಾಯಿತಿಯಲ್ಲಿ 2,000ಕ್ಕೂ ಅಧಿಕ ಜನ ಕೂಲಿ ಕಾರ್ಮಿಕರು ಕೆಲಸದಲ್ಲಿ ಪ್ರತಿದಿನ ತೊಡಗಿಕೊಳ್ತಾ ಇದ್ದಾರೆ. ನರೇಗಾ ಕಾಮಗಾರಿಗಳಲ್ಲಿ ತೊಡಗಿಕೊಳ್ಳುವ ಮಹಿಳೆಯರು ಪುರುಷರಷ್ಟೇ ಸಮಾನರು ಎಂಬುದನ್ನ ಇದು ಸಾರಲು ಸಹಕಾರಿಯಾಗಿದೆ. ಇನ್ನು ಮಹಿಳೆಯರು ಖೋ-ಖೋ ಆಟದಲ್ಲಿ ತೊಡಗಿದ್ರೆ ಪುರುಷರು ಕಬಡ್ಡಿ ಆಡುವ ಮೂಲಕ ಗಮನ ಸೆಳೆದಿದ್ದಾರೆ. ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ ಇದರಿಂದ ವಿಶಿಷ್ಟ ವಾತಾವರಣ ನಿರ್ಮಾಣವಾಗಿದ್ದು ಜನರು ಉದ್ಯೋಗ ಖಾತ್ರಿ ಕೆಲಸದತ್ತ ಹೆಚ್ಚು ಆಕರ್ಷಿತರಾಗುವಂತೆ ಮಾಡಿದೆ. ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಹಣ್ಣಿನಂತೆ ಎಂಬ ಉಕ್ತಿಯಂತೆ ಉದ್ಯೋಗ ಖಾತ್ರಿ ಸ್ಥಳ ಸಮಾನತೆಯ ತತ್ವವನ್ನ ಸಾರ್ತಾ ಇದೆ. ಅಲ್ಲದೆ ಗ್ರಾಮೀಣ ಜನರಲ್ಲಿ ಕೆಲಸದ ಬಗ್ಗೆ ಹೆಮ್ಮೆ, ವಿಶ್ವಾಸ ಇಮ್ಮಡಿಗೊಳಿಸಿದೆ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡವರ ಮನದಾಳದ ಮಾತಿದು. ನಾವು ಒಡ್ಡು ಹಾಕಿದ ಮೇಲೆ ಇನ್ನೂ ಟೈಮ್ ಇರುತ್ತೆ. ಮನೆಯೊಳಗೆ ಅತ್ತಿ ಮಾವ ಬಂದು ಬಳಗ ಇರುತ್ತೆ. ಅಲ್ಲಿ ಸಣ್ಣ ಹುಡುಗರ ಹಂಗ ಆಟ ಆಡಿದ್ರೆ ಸರಿ ಅನ್ಸಲ್ಲ. ಇಲ್ಲಿ ಹೊಲದಾಗ ನಮ್ಮ ಯಜಮಾನರು ಇರ್ತಾರ ಮತ್ತು ನಮ್ಮ ಗೆಳತಿಯರು ಇರ್ತಾರ. ನಡೆಯುತ್ತಾ ಮನಸ್ಸು ಬಿಚ್ಚಿ ಆಟ ಆಡ್ತೀವಿ. ಇದು ಬಹಳ ಖುಷಿ ಕೊಡ್ತದ ಎಂದು ಹೇಳಿದ್ದಾರೆ. ಗ್ರಾಮೀಣ ಕ್ರೀಡೆಗಳು ಇತ್ತೀಚಿನ ದಿನಗಳಲ್ಲಿ ಮೂಲೆ ಗುಂಪು ಆಗ್ತಾ ಇವೆ. ಗ್ರಾಮೀಣರಿಗೆ ಆಸಕ್ತಿ ಇದ್ರೂ ಅವಕಾಶ ಇಲ್ಲದ ಕಾರಣ ಅಸಹಾಯಕರಾಗಿದ್ದಾರೆ. ದೈಹಿಕ ಶ್ರಮದ ಜೊತೆಗೆ ಗ್ರಾಮೀಣ ಸಂಪ್ರದಾಯಗಳನ್ನ ಒಟ್ಟುಗೂಡಿಸಿ ಒಂದು ಸೌಹಾರ್ದಯುತ ವಾತಾವರಣ ಸೃಷ್ಟಿ ಮಾಡುವುದು ಹಾಗೂ ಕೂಲಿಗೆ ಬಂದಾಗಲೂ ಸಹ ಖುಷಿಯಿಂದ ಇರುವ ಮಾರ್ಗವನ್ನ ಕೂಲಿ ಕಾರ್ಮಿಕರು ಕಂಡುಕೊಂಡಿದ್ದಾರೆ. ಇಂತಹ ಬೆಳವಣಿಗೆಗೆ ಕಾರಣವಾದ ಕಾರ್ಮಿಕರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ.